ಸೀನು, ನಿನಗೆ ಸಂಬಳ ಬಂತು ಅಂತ ಹೇಳಿದೆ ಅಲ್ವಾ? ಅದೇ ಖುಷಿಗೆ ನೀನು ಕುಡ್ದಿದ್ದು ಅಂತ ಹೇಳಿದ್ಯಲ್ಲ. ಹಾಗಿದ್ರೆ ನೀನು ಸಂಪಾದನೆ ಮಾಡಿದಂಥ ಸಂಬಳನ ಈಗ ಎಲ್ಲರ ಮುಂದೆ ಆದ್ಯನ ಕೈ ಕೊಡು. ಆಗ್ಲೇ ಕಷ್ಟ ಸುಖ ಹಂಚ್ಕೊಳ್ಳೋದಿಕ್ ಸಾಧ್ಯ. ಏನ್ ಯೋಚಿಸ್ತಾ ಇದೆಯಾ? ಹೋಗು, ಹೋಗಿ ತಗೊಂಡ್ ಬಾ. ಆಗ್ಲಿ ಮಾವ, ಇವಾಗಲೇ ತಂದು ಕೊಡ್ತೀನಿ. ಆದ್ಯ, ತಗೊಳಮ್ಮ. ಇವತ್ತೇನೋ ₹1,00,000 ತರ್ಬೋದು ನೀನು. ಬರೋ ತಿಂಗಳು ಹೇಗೆ ತರ್ತೀಯ ಅಂತ ನಾನು ನೋಡ್ತೀನಿ. ನನ್ನ ಕೈ ಕೊಡ್ಬೇಕಾಗಿರೋ ಸಂಬಳದ ದುಡ್ಡನ್ನ ಅವಳು ಕೈ ಕೊಡ್ತಾ ಇದ್ದಾನೆ. ವರ್ಷಕ್ಕೆ 12 ಲಕ್ಷನಾ? ಅಬ್ಬಬ್ಬಬ್ಬಾ, 4-5 ವರ್ಷದಲ್ಲಿ ಕೋಟಿ ರೂಪಾಯಿ ಆಗ್ಬಿಡುತ್ತೆ. ನಮ್ ಬಿಟ್ಟುನು ಕೂಡ ಬೇಗ ಕೆಲ್ಸಕ್ಕೆ ಕಳಿಸ್ಬಿಡ್ಬೇಕಪ್ಪ. ಆದ್ಯ, ಪ್ರತಿ ತಿಂಗಳು ಹೀಗೆ ಸಂಬಳನ ನೀನೇ ತಗೋ. ಪ್ರತಿ ತಿಂಗಳು 1 ಲಾಖ್ ಅಂದ್ರೆ ಎಲ್ಲಿ ತಗೊಂಡ್ ಬರ್ತಾನೆ? ಹೇಗ್ ತಗೊಂಡ್ ಬರ್ತಾನೆ? ಆದ್ಯ, 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 ಏನ್ ಮಾಡ್ತಿದ್ಯಾ? ಏನು? ನಿಮ್ಮಪ್ಪ ನನಗೆ ಶಿಕ್ಷೆ ಕೊಡ್ದೇನೆ ಕ್ಷಮಿಸಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಆದ್ಯ. ಅಯ್ಯೋ, ಇಳ್ಸು ಇಳ್ಸು, ಸಾಕು ಸಾಕು, ಇಳ್ಸು. ನನ್ನ ಮಗಳನ್ನ ಕೆಳಗಿಳಿಸಿದ ತಕ್ಷಣ ಭಾರ ಇಳಿದೋಗುತ್ತೆ ಅಂತ ಅನ್ಕೋಬೇಡ. ಮದುವೆ ಆದ್ಮೇಲೆ ಜವಾಬ್ದಾರಿ ಭಾರ ಹೆಚ್ಚಾಗ್ತಾನೆ ಹೋಗುತ್ತೆ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಂತ ಜವಾಬ್ದಾರಿ ಅವಳಿಗೆ ಅಂಟ್ಕೊಂಡ ಹಾಗೆ ಇರುತ್ತೆ. ಇಲ್ಲ ಮಾವ, ಹುಷಾರಾಗಿರ್ತೀನಿ. ನೀನ್ ತುಂಬಾ ಹುಷಾರಾಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಡ್ಯಾಡಿ, ಸೀನೋಗೆ ದೊಡ್ಡಪ್ಪ ಅಂದ್ರೆ ಎಷ್ಟು ಭಯ ಇದೆಯೋ, ನೀವು ಅಂದ್ರೆ ಅಷ್ಟೇ ಭಕ್ತಿ ಇದೆ. ಭಕ್ತಿ ಏನಕ್ಕಮ್ಮ? ನಾನೇನ್ ಭಗವಂತ ಅಲ್ಲ ನನ್ನನ್ನು ಪೂಜೆ ಮಾಡೋದಕ್ಕೆ. ನಿನ್ನ ಗಂಡ ಆರಾಧಿಸ್ಬೇಕಾಗಿರೋದು ನಿನ್ನನ್ನ. ನಾನಿವಳನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ. ಆ ಕಣ್ಣುಗಳಲ್ಲಿ ಕಣ್ಣೀರು ಬರ್ದಾಗ ನೋಡ್ಕೊಂಡ್ರೆ ಅಷ್ಟೇ ಸಾಕು. ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ಡ್ಯಾಡಿ, ಸೀನು ಮಿಸ್ಟರ್ ಪರ್ಫೆಕ್ಟ್ ಅಂತ ನಿಮ್ಮಿಂದ ನೀವೇ ಹೇಳೋ ಹಾಗೆ ಮಾಡ್ತೀನಿ. ಕಷ್ಟಪಟ್ಟು ತನ್ನ ಹೆಂಡತಿ ನೋಡ್ಕೋಬೇಕು ಅಂತ ಇರೋ ಸೀನು ಬಗ್ಗೆ ನೀನ್ಯಾಕಮ್ಮ ಗ್ಯಾರಂಟಿ ಕೊಡ್ತೀಯಾ? ಆದ್ಯ, ನೀನ್ ರಿಲ್ಯಾಕ್ಸ್ ಆಗಿರು. ನಾನು ನಿನ್ನ ಹೂವಿನ ತರ ನೋಡ್ಕೊಂತೀನಿ. ಹೂಗಳೆಲ್ಲ ನಿನ್ನ ನೋಡಿ ನಾಚ್ಕೋಬೇಕು, ಹಾಗಿರುತ್ತೆ ನಮ್ ಸಂಸಾರ. ಓವರಾಗಿ ಆಡ್ಬಿಡ್ವು ಗಂಡ. ನಿನಗೆ ಜಾಬ್ ಇಲ್ಲ ಅನ್ನೋ ವಿಷಯ ನಮ್ ಡ್ಯಾಡಿಗೆ ಗೊತ್ತಾಯ್ತು ಅಂದ್ರೆ ಊರಲ್ಲಿರೋ ಹೊಸ ಜೋಡಿಗಳನ್ನೆಲ್ಲ ಕರೆಸಿ ಅವ್ರ ಮುಂದೆನೆ ನಿನಗ್ ಪಾಠ ಕಲ್ಸೋ ತರ ಇದ್ದಾರೆ. ಮಾವ, ಇನ್ನೂ ಏನಾದ್ರೂ ಇದೆಯಾ? ಹೇಳೋದಕ್ಕೆ ಹೊಸದಾಗಿ ಇನ್ನೇನಿದೆ ಸೀನು? ಫೀಲ್ ಫ್ರೀ ಮಾವ. ನಿಮ್ಗೆ ಏನೇ ಬೇಕು ಅಂದ್ರೂ ನನ್ನ ಕೇಳಿ. ಎಣ್ಣೆ ಹೊಡಿಬೇಕು ಅಂದ್ರೂ ಸರಿ. ಸೀನು, ಅಂದ್ರೆ ನಾನ್ ಕುಡಿಯಲ್ಲ ಆದ್ಯ. ಮಾವ ಏನಾದ್ರೂ ಲೈಟ್ ಆಗಿ ತಗೋತಾರೇನೋ ಅಂತ ಕೇಳ್ದೆ. ಅತಿಥಿ ದೇವೋಭವ ಅಂತಾರಲ್ಲ, ಅದಕ್ಕೆ. ನಿಲ್ಸು. ಓಕೆ, ಪರವಾಗಿಲ್ಲ ಬಿಡಮ್ಮ. ನಿನ್ನ ಗಂಡ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ತಪ್ಪು ಮಾಡ್ತೀನಿ ಅಂತ ಕೇಳ್ಬಾರ್ದಲ್ವಾ ಡ್ಯಾಡಿ? ಒಂದು ಮರ್ಯಾದೆಯಿಂದ ಕೇಳೋದ್ರಲ್ಲೂ ಕೂಡ ಇನ್ನೊಂದು ಅರ್ಥ ಇದೆಯಾ ಮಾವ? ಏನಾದ್ರೆ ಏನಂತೆ ಸೀನು, ಈ ಮನೆಯವರೆಲ್ಲ ಮರ್ಯಾದಸ್ಥರು, ಮಾತಿನ ಮೇಲೆ ನಿಲ್ಲುವಂಥವ್ರು.
ಮಾತಿಗೆ ತಪ್ಪಿದ್ರೆ ಮಾತ್ರ ನಾನು ಕೂಡ ಮರು ಮಾತಾಡದೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅದು ಏನು? ಕಾಫಿಗೋಸ್ಕರ ಬಂದೆ ಅತ್ಗೆ. ಕಾಫಿಗೋಸ್ಕರನಾ? ಹಾ ಅದೇ ಕಪ್ ಇಲ್ಲೇ ಇದೆಯಲ್ಲ, ನಾನು ಹೋಗಿ ಮಾಡ್ಕೊಳ್ಳೋಣ ಅಂತ. ಕೇಳಿದ್ರೆ ನಾನೇ ತಂದ್ಕೊಡ್ತಿದ್ನಲ್ಲ. ಕೆಲಸ ಮಾಡ್ತಿದ್ರಲ್ಲ, ಡಿಸ್ಟರ್ಬ್ ಯಾಕೆ ಮಾಡೋದು ಅಂತ ನಾನೇ ಬಂದೆ. ಸರಿ ಹೋಗು, ನಾನೇ ತಂದ್ಕೊಡ್ತೀನಿ. ಥ್ಯಾಂಕ್ಸ್ ಅತ್ಗೆ. ಹೋಗು. ಥ್ಯಾಂಕ್ಸ್ ಅತ್ಗೆ. ಟೂ ಹಾಟ್. ಅದೇ ಅದ್ಗೆ ಕಾಫಿ ತುಂಬಾ ಬಿಸಿಯಾಗಿದೆ.